ಏನು ಸರೋಜ, ಏನು ಹಿಂಗೆ ಮಾಡ್ಕೊಂಬಿಟ್ಟೆ? ಅಲ್ಲ ನೀನು ಮಾತ್ರೆ ಹಾಕಿ ಬೀಳಕ್ ಹೋಗಿದ್ದೆ ಅಲ್ಲ, ಮಾತ್ರೆ ಎಲ್ಲಿಕ್ಕಿದ್ದೆ ನೀನು? ಎಷ್ಟು ತಂದಿದ್ದೆ? ಅಯ್ಯೋ ಅಮ್ಮ, ಯಾವುದಕ್ಕೂ ಇರಲಿ ಅಂತ ಒಂದು 3 ತಂದಿದ್ದೆ. ಅವತ್ತೊಂದು ಹಾಕಿದೆ ಆ ಮುತ್ತಿಗೆ ಬೇದಿಯಾಗಿ ಊರು ಬಿಟ್ಟು ಹೋಗ್ತಾಳೆ, ಇಲ್ಲಾಂದರೆ ನೆಗದು ಬಿಟ್ಟು ಹೋಗ್ತಾಳೆ ಅಂತ ಅನ್ಕೊಂಡೆ. ಆದರೆ ಆ ಮುದುಕಿ ನನಗೆ ಈ ಥರ ತಂದಿಡ್ತಾಳೆ ಅಂತ ನನಗೆ ಗೊತ್ತಾಗಲಿಲ್ಲ ಕಣಮ್ಮ. ಅಯ್ಯೋ ಮಾತ್ರೆ ಅದು ಎಲ್ಲಿ ಸಿಕ್ಕಿದ್ವೋ ಏನೋ ಆ ಮುದುಕಿಗೆ. ಅಯ್ಯೋ ಸಿಗಂಗೆ ಯಾಕೆ ಇಕ್ಕಿದ್ದೆ? ಅಚ್ಚುಕಟ್ಟಾಗಿ ಎಲ್ಲಾದ್ರೂ ಟಂಗ್ ಹಾಕೋ ಬೀರ್ ಹಾಕೋ ಯಾವ್ದಾದ್ರಾಗೂ ಬಟ್ಟೆಗೆ ಸುತ್ತಿ ಯಾರಿಗೂ ಸಿಗದಂಗೆ ಇಕ್ಬೇಕು ತಾನೆ. ಹೊರಗೆ ಎಲ್ಲಿಕ್ಕಿದ್ದೆ? ಅಯ್ಯೋ ಅಲ್ಲೊಂದು ಗೂಡು ಐತಲ್ಲಮ್ಮ, ಅದ್ರಾಗ ಯಾತ ಹೊಟ್ಟೆವ್ರ ಹಳೆ ಸಾಮಾನ್ಯ ಅಲ್ಲನ. ನಾನು ಅದ್ರಾಗ ಯಾರು ಕೈ ಇಕ್ಕಲ್ಲ ಬಿಡು ಅಂತ ಹೇಳಿ ಒಂದು ಪೇಪರ್ನಾಗ ಸುತ್ತಿ ಅಲ್ಲಿಕ್ಕಿದೆ. ಆದರೆ ಈ ಮುದುಕಿ ಅದು ಯಾವಾಗ ಅಲ್ಲಿಗೆ ಹೋಗಿ ಕೈ ಇತ್ತು, ಅದು ಯಾವಾಗ ಎಲ್ಲಿ ಸಿಕ್ತೋ ಏನೋ ಗೊತ್ತಿಲ್ಲ. ಅಲ್ಲ ಇಷ್ಟಕ್ಕೂ ಆ ಮಾತ್ರೆ ಬೇದಿ ಮಾತ್ರೆನೇ ಅನ್ನೋದು ಅವಳಿಗೆ ಹೆಂಗೆ ಗೊತ್ತಾಯ್ತು ಆ ಮುದುಕಿಗೆ? ಹೌದು, ನನಗೂ ಅದೇ ಆಶ್ಚರ್ಯ. ಅದೇ ಬೇದಿ ಮಾತ್ರೆ ಅನ್ನೋದು ಅವಳಿಗೆ ಹೆಂಗೆ ಗೊತ್ತಾಯ್ತು ಅಂತ. ಯಾರು ಹೇಳಿರ್ಬೋದು? ಯಾರು ಹೇಳಿರ್ಬೋದಮ್ಮ ಗೊತ್ತಿಲ್ಲ. ಕಮಲಿ ಹತ್ರ ಏನಾದ್ರು ತಗೊಂಬಂದಿಲ್ಲ? ಕಮಲಿ ಹತ್ರ ತೋರಿಸಿ ಅವಳಿಗೆಲ್ಲ ಬರುತ್ತಲ್ವ ಇಂಗ್ಲೀಷ್ ಪಂಗ್ಲೀಷ್ ಎಲ್ಲ ಓದಕ್ಕೆ, ಎಲ್ಲ ಇವಳೆ ಓದಿ ಹೇಳಿರ್ಬೇಕು ಅಂತ ಅನ್ಸುತ್ತೆ. ಹೌದೌದು, ಇದೆಲ್ಲ ಕಮಲಿದೆ ಕಿತಾಪತಿ. ಸರೋಜಕ್ಕ, ಸರೋಜಕ್ಕ ಬಂದ್ರ ಮಾವ ಮತ್ತೆ ನಿಮ್ಮ ತಮ್ಮ ಅವರು? ಏನೇ ಕಮಲಾ, ಎಲ್ಲಿಗೋಗಿದ್ದೆ? ಅಲ್ಲ ಆ ಮುದುಕಿ ಆ ಮಾತ್ರೆಗಳ ನಿನ್ನ ಹತ್ರ ತಗೊಂಬಂದಿಲ್ಲ, ನೀನು ಹೇಳಿದ್ದು ಅವು ಬೇದಿ ಮಾತ್ರೆ ಅಂತನ? ಅಯ್ಯೋ ಇದೇನಪ್ಪ ಇದು, ನನ್ನ ಬುಡಕ್ಕೆ ಗೊತ್ತಾಯ್ತು, ಏನು ಮಾಡಲಿ ಈಗ? ಹೌದೌದು, ನಾನು ಯಾಕೆಂದ್ರೆ ಕಮ್ಮಿ ಇರೋ ಸತ್ಯ ಹೇಳ್ತೀನಿ ಹೌದು ಅಂತ, ಅದ್ರಾಗೇನಿದೆ ತಪ್ಪು? ಇವ್ರು ಮಾಡಿರೋ ತಪ್ಪು. ಹೇಳೇ ಏ ಕಮಲಾ, ಹೇಳು, ನೀನೇ ಹೇಳಿದ್ದು ಅವು ಬೇದಿ ಮಾತ್ರೆ ಅಂತನ? ಹೌದು ನಾನೇನೆ. ಯಾಕೆ? ಆದರೆ ನೀನಾ ಮುದುಕಿಗೆ ಸಹಾಯ ಮಾಡ್ತಾ ಇರೋದು, ನನಗೆ ಬೇದಿ ಮಾತ್ರೆ ಹಾಕಿ ನನಗೇನೆ ಹೊಟ್ಟೆ ನೋವು ಬೇದಿ ಶುರುವಾಗ ಮಾಡಿದ್ದೇನೆ. ಅಯ್ಯೋ ಸರೋಜಕ್ಕ, ಆ ದೊಡ್ಡಮ್ಮ ಆ ಮಾತ್ರೆಗಳು ತಗೊಂಬಂದು ಇವೇನು ಮಾತ್ರೆನಮ್ಮ ಅಂತ ತೋರಿಸ್ತು. ನನಗೇನು ಗೊತ್ತು ನೀನು ನಿಮ್ಮ ಅತ್ತೆಗೆ ಊಟದಲ್ಲಿ ಬೆರೆಸ್ಕೊಡಕ್ಕೆ ತಂದಿಕ್ಕಿದೆ ಅಂತ ಗೊತ್ತಿಲ್ಲ. ನಾನು ಹ್ಞೂ ದೊಡ್ಡಮ್ಮ ಇವು ಬೇದಿ ಮಾತ್ರೆನೇ, ಇವು ನುಂಗಿರೆ ಬೇದಿ ಆಗುತ್ತೆ ಅಂತಂದೆ. ಕಮಲಾ, ಕಮಲಾ ಏನಾಯ್ತು? ಬಂದ್ರ ಮಾವ? ರೀ ಇರಿ, ನಾನು ಒಂದು ಸ್ವಲ್ಪ ಇಲ್ಲೇ ಸರೋಜಕ್ಕರ ಅತ್ತೆನ ಕರ್ಕೊಬತ್ತೀನಿ, ನಡೀರಿ ಒಳಿಕೆ. ಯಾಕೆ ಸರೋಜಾ, ಯಾಕೆ ಏನಾಯ್ತು? ಅಯ್ಯೋ ಈಗ ಈ ಕಮಲಿ ನನ್ನ ಮಗಳನ್ನ ಸಿಗಾಕ್ಸಕ್ಕೇನೆ ಹೋಗವಳೆ, ಏನು ಮಾಡಲಿ ಈಗ? ನಡೀರಿ ಒಳಿಕೆ. ಏನಾಯ್ತು? ಯಾಕೆ ಹಿಂಗೆ ನಿಂತಿದ್ದೀರಾ? ಯಾಕೆ ಕಮಲನ ಮೇಲೆ ಯಾಕೆ ಜೋರು ಮಾಡ್ತಿದ್ಯಾಕ? ಏನೂ ಇಲ್ಲ ಕಣ, ಅದೇನೋ ಚಿಕ್ಕ ವಿಷಯಕ್ಕೆ ಇವಳು ನಮ್ಮ ಅತ್ತೆನ ಕರ್ಕೊಬತ್ತೀನಿ ಅಂತ ಹೋಗ್ಯವಳೆ. ಏನೂ ಇಲ್ಲ ಏನೂ ಇಲ್ಲ, ನೀವು ಹೋಗ್ರಿ ಊಟ ಮಾಡ್ರಿ. ಏನು ಚಿಕ್ಕ ವಿಷಯನಾ? ಅಕ್ಕ ಏನಾಯ್ತಕ್ಕ, ಏನಾಯ್ತು? ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲ? ಹೇಳೇ ಏ ಸರೋಜಿ, ಹೇಳು, ಯಾಕೆ ಸುಮ್ಮನೆ ನಿಂತೀರಾ? ಏ ಪುಟ್ಟಮ್ಮ ಹೇಳು, ನಿನ್ನ ಗಂಡ ಕೇಳ್ತಾ ಇದ್ದಾನಲ್ಲ ಏನಾಯ್ತು ಅಂತಾನ? ಅಯ್ಯೋ ಹೋಗ್ಲಿ ಬಿಡಕ್ಕಾತ, ಏನೋ ತಿಳಿದೆ ಏನೋ ಮಾಡಿಬಿಟ್ಟವಳೆ, ಅದನ್ನೇ ಯಾಕೆ ದೊಡ್ಡ ವಿಷಯ ಮಾಡ್ತೀಯಾ? ನೀನು ಅವಳಿಗೆ ಹಾಕಿದ್ಯಾ, ಅವಳು ನಿನ್ಗೆ ಹಾಕ್ಯಾಳ ಅಷ್ಟೇ ತಾನೇ, ಅಲ್ಲಿಗೆ ಮುಗೀತು. ಇನ್ಮೇಲೆ ಇಂಥದ್ದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಹೋಗ್ರಿ. ಏನಾಯ್ತು ಕಮಲಾ? ಅಮ್ಮ ಏನಾಯ್ತದು? ಏನು ಅವ್ರು ಇವ್ರಿಗೆ ಮಾಡಿರೋದು, ಇವರು ಅವಳಿಗೆ ಮಾಡಿರೋದು ಏನದು? ಅಯ್ಯೋ ಒಳಗಡೆ ನಡೀರಿ, ಒಳಗೆ ಕುತ್ಕೊಂಡು ಮಾತಾಡೋಕ್ಕಾಗುತ್ತೆ, ಇಲ್ಲೇನು? ಅಯ್ಯೋ ಒಳಗೇನು ಬೇಡ, ಇಲ್ಲ ಹೇಳ್ರಿ ಅದೇನು ಅಂತ. ಹೇಳಮ್ಮವ, ನಡೀರಿ ಒಳಿಕೆ. ಸರಿ ಆಯ್ತು, ಬನ್ರಿ ಒಳಿಕೆ, ಅದೇನು ಅಂತ ಮಾತಾಡೋಣ. ಈಗ ಹೇಳಕ್ಕ, ಏನಾಯ್ತು? ನಮ್ಮ ಸರೋಜ ಏನು ಮಾಡಿದ್ಲು? ಏನು ಮಾಡಿದ್ಲ? ನಿನ್ನ ಮಗಳಿಗೆ ಒಂದಿಷ್ಟು ಭಯ ಭಕ್ತಿ ಏನೂ ಇಲ್ಲ. ಮೊನ್ನೆ ನನಗೆ ಬೇದಿಯಾಗಿತ್ತಲ್ಲ, ಬೇದಿಯಾಗಿ ಹೊಟ್ಟೆ ನೋವು ಬಂದು ಸುಸ್ತಾಗ್ಬಿಟ್ಟಿದ್ನಲ್ಲ, ಅದಕ್ಕೆ ಯಾರು ಕಾರಣ ಅನ್ಕೊಂಡ್ರಿ? ಯಾರು? ಯಾರು ಅಂದರೆ ನಿಮ್ಮ ಮಗಳೇನೆ. ಬೇದಿ ಮಾತ್ರೆ ತಂದು ಬೇದಿ ಆಗಂಗೆ ಮಾಡಿದ್ದಾಳೆ ನಿನ್ನ ಮಗಳು. ಅವಳಿಗೇನು, ನಾನು ಈ ಮನೆಗೆ ಅಲ್ಲ ಅವಳ ಮನೆಗೆ ಇರಬಾರ್ದು, ಈ ಊರು ಬಿಟ್ಟು ತೊಲಗಬೇಕು, ಇಲ್ಲ ಅಂದರೆ ಶಿವನ ಪಾದ ಸೇರ್ಕೋಬೇಕು, ಅದೇ ಉದ್ದೇಶ ನಿನ್ನ ಮಗಳದು. ನೋಡು ಅತ್ತೆನ ಹಿಂಗ ನೋಡ್ಕೊಂಬದು. ಏನು ಬೇದಿ ಮಾತ್ರ ಕೊಟ್ಟಿಲ್ಲ ನಮ್ಮ ಸರೋಜ ನಿನಗೆ? ಏನಕ್ಕೆ ಹೇಳ್ತಾ ಇದ್ಯಾ? ನಿಜನಾ? ಹೌದು ಕಣಪ್ಪ ವಿವೇಕಪ್ಪ, ನಿಜಾನೇ ಹೇಳ್ತಾ ಇದ್ದೀನಿ. ಅದು ನನಗೆ ನೆನ್ನೆ ಗೊತ್ತಾಯ್ತು, ಇವಳು ಬೇದಿ ಮಾತ್ರೆ ಹಾಕಿದಾಳೆ ಅಂತ. ಅದಕ್ಕೆ ನಾನು ಒಂದೇ ಸಲ ನಿನಗೆ ಹೇಳೋದು ಬೇಡ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ನಾನು ಅವಳಿಗೆ ನೆನ್ನೆ ದಿವಸ ಚಿತ್ರಾನ್ನಕ್ಕೆ ಬೇದಿ ಮಾತ್ರೆನೇ ಹಾಕ್ಕೊಟ್ಟೆ. ಅವಳಿಗೂ ಬೇದಿಯಾಗಿ ಸುಸ್ತಾಗಿದ್ಲು, ಈಗಲೂ ಸುಸ್ತಾಗಿದ್ದಾಳೆ, ಆದರೆ ಸುಮ್ಮನೆ ನಿಂತವಳೆ, ಬೇದಿ ಆಗ್ತಿಲ್ವೇನೋ ಅನ್ನಂಗೆ. ಸರೋಜಮ್ಮ, ಸರೋಜಮ್ಮ ಸುಸ್ತಾಗ್ತಿದೆ ಕುಕ್ಕಳಮ್ಮ. ಏನು ಬೇಡ ಬಿಡು, ನನಗೇನು ಸುಸ್ತಾಗ್ತಿಲ್ಲ. ನಾನು ಹಂಗೂ ಪೂರ್ತಿ ಹಾಕ್ಲಿಲ್ಲ, ಒಂದು ಮಾತ್ರೆ ಪೂರ್ತಿ ಹಾಕಿದ್ರೆ ಇವಳು ನಿಂತ್ಕಮಕ್ಕೂ ಆಗ್ತಾ ಇರಲಿಲ್ಲ, ಮನಿಕೆ ಬೇಕಾಗಿತ್ತು. ಏನೋ ಹೋದ್ರೆ ಹೋಗ್ಲಿ ಬಿಡು, ಒಂದು ಅರ್ಧ ಹಾಕೋಣ ಅಂತಾನ ಅರ್ಧ ಹಾಕ್ದೆ. ಸರೋಜಾ, ಸರೋಜಾ ಯಾಕೆ ಹಿಂಗೆ ಮಾಡಿದೆ? ನಿಮ್ಮ ಅತ್ತೆ ಹೇಳ್ತಾ ಇರೋದು ನಿಜನಾ? ಹೇಳು ಬಾಯ್ಬಿಟ್ಟು. ಅಪ್ಪ ಅದು ನಾನು ಬೇಕು ಅಂತ ಮಾಡಿದ್ದಲ್ಲ. ಮತ್ತಿನ್ನೇನು ಬೇಡ ಅಂತ ಮಾಡ್ದ?
ಏನಕ್ಕೆ ಬೇದಿ ಮಾತ್ರೆ ಹಾಕ್ತೆ ಹಾಂ ಹೇಳು. ಏನೂ ಇಲ್ಲಪ್ಪ. ಅದು ಅದು ಏನು ಅಂದರೆ ಹೇಳೆ, ಬಾಯ್ ಬಿಟ್ಟು ಹೇಳು. ನನ್ನ ಸಾಯ್ಸಕ್ಕೆ ಹೊರಟಿದ್ದೆ ಅಂತನ ಹೇಳು. ನಾಚಿಕೆ ಆಗಲ್ವಾ ಹಿಂಗೆಲ್ಲ ಮಾಡೋಕ್ಕೆ? ಹಾಂ ಅಲ್ಲ, ನಿಮ್ಮ ಮತ್ತೆ ಜೀವಕ್ಕೇನು ಬೆಲೆ ಇಲ್ವಾ? ಯಾಕೆ ಅವರು ಏನು ಮಾಡಿದ್ದಾರೆ ನಿನಗೆ? ಹಾಂ ಅವ್ರ ಮಗನ ಜೊತೆ ಬಂದಿದ್ದಾರೆ, ನೀನು ಅಲ್ಲಿಗೆ ಹೋಗಿದ್ರೆ ಅವ್ರು ಯಾಕೆ ಇಲ್ಲಿ ಬರೋರು? ಹಾಂ ಹೇಳು. ನಾವೇನೋ ನಮ್ಮ ಮಗಳು ಚೆನ್ನಾಗಿರಲಿ, ಮಗಳು ಅಳಿ ಅಂತ ಕರ್ಕೊಂಬಂದು ಇಲ್ಲಿಗೆ ಕಂಡ್ವಿ. ನಿಮ್ಮ ಅತ್ತೆನೂ ಮತ್ತೆ ಅಲ್ಲಿಗೆ ಯಾರು ಆಸರೆ ಇಲ್ಲ ಅಂತನ ಇಲ್ಲಿಗೆ ಬಂದಿದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿನ್ನ ಕರ್ತವ್ಯ. ಅದು ಬಿಟ್ಬಿಟ್ಟು ಈ ಥರ ಊಟದಾಗೆ ಬೇದಿ ಮಾತ್ರೆ ಹಾಕೊಡೋದು, ಹಂಗೆ ಮಾಡೋದು ಹಿಂಗೆ ಮಾಡೋದು ಮಾಡಿದ್ರೆ ಹಾಂ ನೀನೇನು ಹೆಣ್ಣ ಎಮ್ಮಾರಿನ? ಅಲ್ಲ, ಇವಳೇನು ಹಾಕೊಟ್ಲು? ಅಯ್ಯಮ್ಮ ಯಾಕೆ ಹಾಕೊಟ್ಲು? ಸೀದಾ ನಾನು ಇಂತಕ್ಕೆ ಬಂದು ಹೇಳ್ಬೋದಕ್ಕಾಗಿತ್ತು ತಾನೇ. ಇವಳಿಗೆ ಯಾಕೆ ಬೇದಿ ಮಾತ್ರೆ ಹಾಕೊಟ್ಲು? ಅರ್ಧನೇ ಆಗಲಿ ಪೂರ್ತಿನೇ ಆಗಲಿ ಹೇಳು, ಅದನ್ನು ಕೇಳ್ರಿ. ನನ್ನ ಮಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾಕೆ ಅಂದರೆ ನಿನ್ನ ಮಗಳು ಮಾಡಿದ ತಪ್ಪಿಂದನ ಏನಾಗುತ್ತೆ ಅಂತನ ಅವಳಿಗೆ ಅರ್ಥ ಆಗಬೇಕು, ನಿನಗೂ ಅರ್ಥ ಆಗಬೇಕು ಅಂತಾನೆ ನಾನು ಅವಳಿಗೆ ಹಾಕ್ಕೊಟ್ಟಿದ್ದು. ಅದೂ ಅರ್ಧ ಮಾತ್ರೆ ಹಾಕಿದ್ದೆ, ಪೂರ್ತಿ ಹಾಕಿದ್ರೆ ಇವಳು ಇಲ್ಲಿ ನಿಂತ್ಕಮಕ್ಕೆ ಆಗ್ತಾ ಇರಲಿಲ್ಲ. ಹಂಗಾಗೋದು ನನಗವತ್ತಾಗಿತ್ತಲ್ಲ, ಹಂಗೆ ನನಗೆ 3 ದಿವಸ ಎದ್ದು ಹೊರಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಸುಸ್ತಾಗೋದು. ಲೇ ಅಕ್ಕ, ಏನೇ ಇಂಥ ಕೆಲಸ ಮಾಡಿದ್ಯಾ? ನಿನ್ಗೇನು ಸ್ವಲ್ಪನೂ ಜ್ಞಾನ ಇಲ್ವಾ? ಅಲ್ಲ, ಅವ್ರು ಬಂದು ಇಲ್ಲಿ ನಿಮ್ಮ ಜೊತೆ ಇರೋದೇ ಕಷ್ಟನಾ? ಅಮ್ಮ ಇನ್ನ ನಮ್ಮ ಜೊತೆ ಐತಿ ತಾನೆ. ನಾವೆಂದಾದ್ರೂ ನಮ್ಮ ಕಮಲ ಎಂದಾದ್ರೂ ಆ ಥರ ಮಾಡಿದಾಳ? ಮನೆ ಬಿಟ್ಟು ಹೋಗು ಅಂತ ಹೇಳಿದಾಳ ಅಥವಾ ಏನಾದರೂ ನಿನ್ನಂಗೆ ಬೇದಿ ಮಾತ್ರೆ ಹಾಕ್ಕೊಟ್ಟಿದ್ದಾಳ? ಹಾಂ ಯಾಕೆ ಹಿಂಗೆ ಮಾಡಿದೆ? ಅವ್ರ ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಿನ್ನ ಜೈಲಿಗೆ ಹಾಕಿರೋರು. ಅದೇ ಆದ್ರೂ ಗೊತ್ತಿತ್ತಾ ಇಲ್ವೋ? ನಿನಗೆಲ್ಲ ಗೊತ್ತಿರುತ್ತೆ. ಅದೆಲ್ಲ ಗೊತ್ತಿದ್ರೆ ನೀನು ಯಾಕಿಂತ ದೊಡ್ಡ ಕೆಲಸ ಮಾಡ್ತಿದ್ದೆ ಹೇಳು? ಇದನ್ನ ಮಾತ್ರನಾ ಕೇಳ್ತೀರಾ? ನಮ್ಮ ಅತ್ತೆ ಎಷ್ಟು ಕಷ್ಟ ಕೊಡ್ತಾಳೆ ಗೊತ್ತಾ? ಎಲ್ಲ ಅಡಿಗೆನೂ ನಾನೇ ಮಾಡಬೇಕು, ಪಾತ್ರೆ ನಾನು ತೊಳಿಬೇಕು, ಮುಸ್ರೆ ನಾನೇ ತೊಳಿಬೇಕು, ಯಾಕಂದ್ರೆ ತರಕಾರಿ ತರೋದು ನಾನೇ ತರಬೇಕು. ಇವಳೇನು ಮಾಡಲ್ಲ, ತಿಂದು ಆರಾಮಾಗಿ ಓಡಾಡ್ಕೊಂಡು ಬರ್ತಾಳೆ ನಮ್ಮ ಅತ್ತೆ. ಹಂಗಿದ್ದಾಗ ನನಗೆ ಸಿಟ್ಟು ಬರಲ್ವೇನೋ? ಮೊದಲು ದೊಡ್ಡವ್ರಿಗೆ ಗೌರವ ಕೊಟ್ಟು ಮಾತಾಡೋದು ಕಲ್ತ್ಕ. ಬತ್ತಾಳೆ ಗಿತ್ತಾಳೆ ಅಂತನ ಹೇಳ್ಬೇಡ, ಬರ್ತಾರೆ ಅಂತ ಹೇಳ್ಬೇಕು. ಇನ್ನ ಇಲ್ಲಿ ಕರ್ಕೊಂಬಂದು ಇಟ್ಕೊಂಡಿದ್ದೆ ತಪ್ಪಾಯ್ತು. ಅವತ್ತೇ ನಾನು ಕಳಿಸ್ಬೇಕಾಗಿತ್ತು. ಏನೋ ಬಿಡು, ನನ್ನ ಮಗಳು ಇರಳೊಬ್ಳು ಮಗಳು ಚೆನ್ನಾಗಿರ್ಲಿ, ಅತ್ಲಾಗೆ ನಮಗೆ ದೇವರು ಕೊಟ್ಟವನೇ, ಅವಳು ಒಬ್ಳು ಇಲ್ಲಿರಲಿ ಅಂತ ನಾ ಇಕ್ಕೊಂಡಿದ್ದು ತಪ್ಪಾಗೋಯ್ತು ಅನ್ಸುತ್ತೆ. ಹೌದು ಕಣಪ್ಪ ಇವೇಕಪ್ಪ, ನೀನು ಇಲ್ಲಿ ಕರ್ಕೊಂಬಂದು ಇಕ್ಕೊಂಡಿರೋದೆ ತಪ್ಪಾಗಿರೋದು. ಅಲ್ಲಿದ್ದಾಗ ನಾನು ಹೇಳ್ದಂಗೆ ಕೇಳ್ಕೊಂಡಿರೋಳು ನಿನ್ನ ಮಗಳು. ಇಲ್ಲಿಗೆ ಬಂದಾಗ ನೋಡ್ದ, ಅದು ಮಾಡು ಅಂತಾಳೆ, ಇದು ಮಾಡು ಅಂತಾಳೆ, ಮತ್ತೆ ಅತ್ತೆ ಅದಳು ಮಾಡು ಅಂತ ಹೇಳ್ದಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ಕೈಲಾದ ಕಸ ಹೊಡ್ಕೊಡ್ತೀನಿ ಅಂತ ಅಂದರೆ ನೀನು ಕಸ ಸರಿಯಾಗಿ ಹೊಡೆಯಲ್ಲ, ಅದು ಸರಿಯಾಗಿ ಹೊಡೆಯಲ್ಲ, ಇದು ಮಾಡಲ್ಲ ಅಂತ ನನ್ನೇ ಬೈತಾಳೆ. ಅದಕ್ಕೆ ನೀನೇ ಮಾಡಮ್ಮ ಅಂತ ಅಂತೀನಿ. ನನಗೆ ಅದು ಅಲ್ಲದೇನೆ ಸೊಂಟ ಆಗಲ್ಲ ಬಗ್ಗೆ ಏನಾನ ಕೆಲಸ ಮಾಡೋಕ್ಕೆ. ಎಲ್ಲ ಬೇಡ, ಈಗ ಕೆಲಸ ಮಾಡೋದು ಆಮೇಲೆ ಕೇಳೋಣ. ಮೊದಲು ನೀನು ಬೇದಿ ಮಾತ್ರ ಯಾಕೆ ಹಾಕೊಟ್ಟೆ ಹೇಳು? ಏನು ಸಾಯಿಸ್ಬೇಕು ಅಂತ ಮಾಡಿದ್ಯೋ ಹೆಂಗೆ ನಿಮ್ಮ ಮತ್ತೇನ? ಹಂಗೇನಿಲ್ಲ, ನಾನು ಯಾಕೆ ಸಾಯ್ಸೋಕ್ಕೆ ಪ್ರಯತ್ನ ಪಡೋಣ? ಏನೋ ನನಗೆ ಕೊಡೋ ಕಾಟನಾದರೂ ತಪ್ಪುತ್ತೆ. ಮುದುಕಿ ನೀರು ಸರಿ ಇಲ್ಲದಕ್ಕೆ ಹೊಟ್ಟೆ ನೋವು ಬೇದಿ ಶುರುವಾಗುತ್ತೆ ಅಂತಾನ ಇಲ್ಲಿಂದ ಅವ್ರವ್ರಿಗೆ ಹೋಗ್ತಾಳೆ ಅಂತ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲೇ ಉಳ್ಕೊಂಬಿಟ್ಲು. ಈಗ ನೋಡಿದ್ರೆ ನನಗೆ ಬೇದಿ ಮಾತ್ರೆ ಹಾಕಿ ನನಗೂ ಹೊಟ್ಟೆ ನೋವು ಬೇದಿ ಶುರುವಾಗಂಗೆ ಮಾಡಿತ್ತು. ನಿನಗೆ ಏನು ಮಾಡಬೇಕು ಹೇಳೀಗ? ಏನು ಮಾಡಬೇಕು? ಅಮ್ಮ, ನೀನು 7 ಪರ ವಹಿಸ್ಕೊಂಡು ಮಾತಾಡಕ್ಕೆ ಬರ್ತಿದ್ಯಾ? ಬುದ್ಧಿ ಹೇಳೋಕ್ಕಾಗಲ್ವ ನೀನು? ಹಿಂಗೆಲ್ಲ ಮಾಡಬಾರ್ದು ಅಂತ ನಿನಗೆ ಗೊತ್ತಿತ್ತ ಇದೆಲ್ಲ ನಮ್ಮ ಮುಂಚೆನೆ? ಹೇಳು, ನಿನಗೆ ಹೇಳಿದ್ಲ ಸರೋಜಾ? ಅಯ್ಯೋ ಇಲ್ಲ ಕಣ ಕುಮಾರ, ನನಗೆ ಗೊತ್ತಿದ್ರೆ ನಾನು ಬೈತಿರ್ಲಿಲ್ವೇನೋ? ಹಂಗೆಲ್ಲ ಮಾಡಬಾರ್ದು ಅಂತಾನೆ ನನಗೆ ಗೊತ್ತಿಲ್ಲಪ್ಪ. ನನಗೂ ಇವತ್ತೇ ಗೊತ್ತಾಗಿದ್ದು, ಇವ್ರ ಅತ್ತೆ ಹೇಳಿದಾಗ. ನನಗೆ ಗೊತ್ತಿರ್ಲಿಲ್ಲಪ್ಪ. ನೀನು ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡಕ್ಕೆ ಹೋಗ್ಬೇಡ ಸರೋಜಕ್ಕ. ಅನ್ಯೋನ್ಯವಾಗಿದ್ರೆ ಎಲ್ಲರೂ ಇಷ್ಟ ಆಗ್ತಾರೆ. ನಿಮಗೆ ನಿಮ್ಮ ಅತ್ತೆ ಬಂದಿರೋದೇ ಇಷ್ಟ ಆಗ್ತಾ ಇಲ್ಲ, ಅದಕ್ಕೆ ಅವತ್ತಿಂದ ಅವ್ರ ಮೇಲೆ ದ್ವೇಷ ಮಾಡ್ತಾ ಇದ್ರ. ಪ್ರೀತಿಯಿಂದ ನೋಡ್ಕೊಡ್ರಿ, ಅವರು ನಿನ್ನ ಅರ್ಥ ಮಾಡ್ಕೊಂಡು ಅವರು ಚೆನ್ನಾಗಿ ನೋಡ್ಕೊಂತಾರೆ, ಅವರು ಕೈಲಾದೇನಾದರೂ ಮಾಡ್ಕೊಡ್ತಾರೆ. ಈ ಥರ ಎಲ್ಲ ಮಾಡಕ್ಕೆ ಹೋದ್ರೆ ಸುಮ್ಮನೆ ಯಾರಿಗೂ ಒಳ್ಳೇದಾಗಲ್ಲ. ಹೇಳಪ್ಪ ವಿವೇಕಪ್ಪ, ಹಿಂಗೆ ಮಾಡಿರೋ ನಿನ್ನ ಮಗಳಿಗೆ ಏನು ಮಾಡ್ತೀಯ ಹೇಳು? ನಾನು ಏನು ಮಾಡೋದು? ಮಹೇಶ ಎಲ್ಲೋದ? ಅವನು ಇನ್ನೂ ಬಂದಿಲ್ಲ ಕಣಪ್ಪ. ಬಂದಿಲ್ಲ ಮಾವ ಇನ್ನೂ. ಮಹೇಶ್ ಅಣ್ಣ ನೋಡಿದೆ, ಬಂದಿಲ್ಲ. ಬಂದಾಗ ಹೇಳ್ತೀನಿ ಬಿಡಿ, ನೀವೇ ಏನಾದರೂ ಹೇಳಿ ಅವ್ರಿಗೆ. ನೋಡೇ, ನೀನು ಇನ್ಮೇಲೆ ನಮ್ಮ ಮನೆ ಕಡೆಗೆ ಬರೋಂಗಿಲ್ಲ, ನಿಮ್ಮ ಅಮ್ಮನ ಜೊತೆಗೆ ಸೇರಂಗಿಲ್ಲ. ನಿಮ್ಮ ಮನೆ ಆಯ್ತು, ನೀನಾಯ್ತು, ಅಲ್ಲಿ ಇರಬೇಕು. ಏನೇ ಸಮಸ್ಯೆ ಬಂದ್ರೂ ನಮ್ಮ ಹತ್ರ ತರಬಾರ್ದು ನೀನು. ನಿಮ್ಮ ಅತ್ತೆ ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಆ ಮನೆಯಾಗೆ. ಗೊತ್ತಾಯ್ತಾ? ಇಲ್ಲಾಂದರೆ ನಿಮ್ಮ ಅತ್ತೆ ಮನೆಗೆ ಹೋಗ್ಬೇಕಾಗತ್ತೆ. ನೀನು ನಿನ್ನ ಗಂಡ ನಿಮ್ಮ ಅತ್ತೆ ಮೂವಾರೂ ಎತ್ತಂಗಡಿ ಮಾಡಿಸ್ತೀನಿ, ಅಷ್ಟಾರು ಹೋಗಿ ಅಲ್ಲಿರ್ರಿ. ನಮಗೆ ಇಲ್ಲಿ ಮರ್ಯಾದೆ ಕಳ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ನಿನ್ನಿಂದನ. ಗೊತ್ತಾಯ್ತಾ? ಏನ್ರಿ ನೀವು ಒಂದೇ ಸಲ ಹಿಂಗೆ ಮಾತಾಡ್ತಾ ಇದ್ದೀರಾ? ಇನ್ಮೇಲೆ ಬುದ್ಧಿ ಕಲ್ತ್ಕೊಂಡು ಜೀವನ ಮಾಡ್ತಾಳೆ ಬಿಡು. ಈ ಮನೆಗೆ ಬರಂಗಿಲ್ಲ ಅಂದ್ರೆ ಮನೆ ಮಗಳು ಮನೆಗೆ ಬಂದು ಇನ್ನೆಲ್ಗೆ ಹೋಗ್ತಾಳೆ? ಕಷ್ಟ ಸುಖ ಬಂದಾಗ ತವ್ರ ಮನೆಯೇ ನೆನಪಾಗೋದು ಎಲ್ಲರಿಗೂ, ಹೆಣ್ಮಕ್ಳಿಗೆ. ತವ್ರ ಮನೆಗೆ ಬರಬೇಡ ಅಂತ ಹೇಳ್ತಾ ಇದ್ದೀರಲ್ಲ. ತವ್ರ ಮನೆಗೆ ಬಂದು ನಿನ್ನ ಜೊತೆ ಸೇರಿ ಇಂಥ ಬುದ್ಧಿ ಕಲ್ತೇವಳೆ, ಅದಕ್ಕೇನೆ ನಿನ್ನ ಜೊತೆ ಸೇರಬೇಡ ಅಂತಾನೆ ಹೇಳ್ತಾ ಇರೋದು. ಏನಪ್ಪ ನೀನು ಎಲ್ಲರೆದ್ರು ಅಮ್ಮಯ್ಯ ಹಿಂಗೆ ಬೈತಾ ಇದೆಯಲ್ಲ? ಅಮ್ಮನ ಮರ್ಯಾದೆ ಕಳಿಬೇಡ, ಸುಮ್ಮನೆ ಇರು. ಅಮ್ಮ ಏನು ಹೇಳ್ಕೊಟ್ಟಿಲ್ಲ ನನಗೆ ಈ ವಿಷಯ. ಎಷ್ಟಕ್ಕೂ ಅಮ್ಮಗೆ ಗೊತ್ತೇ ಇಲ್ಲ. ಅಮ್ಮ ತಾಗ ನಾನು ಏನು ಹೇಳೇ ಇಲ್ಲ ಬಿಡಿ. ನಾನು ತಪ್ಪಾಯ್ತು, ಇನ್ಮೇಲೆ ಚೆನ್ನಾಗಿ ನೋಡ್ಕೊಂತೀನಿ, ಹಿಂಗೆಲ್ಲ ಏನು ಮಾಡಲ್ಲ.
ಮಾಡಲ್ಲ ಅಲ್ಲ ಮಾಡಬಾರ್ದು. ಮಾಡೇನಾದ್ರೂ ಸಿಗೆ ಬಿದ್ದರೆ ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ. ಹಾಂ, ಗೊತ್ತಾಯ್ತಾ? ಅಯ್ಯೋ ಅಮ್ಮ, ಏನು ಮಹಿಮಾ, ಅಪ್ಪ ಹಿಂಗಂತೈತೆ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸಂತೆ. ಸುಮ್ಮನೆ ಹ್ಞೂ ಅಂತ ಒಪ್ಕೋ. ಸರಿ ಸರಿ ಏನೋ ಹೇಳಿದ್ದು ಅರ್ಥ ಆಯ್ತಾ? ಸರಿಯಪ್ಪ, ಆಯ್ತು, ಅರ್ಥ ಆಯ್ತು. ನಡಿಯತ್ತೆ, ನಡಿ ಹೋಗೋಣ ಮನೆಗೆ ನಾವು. ಹಾಂ, ಮೇಲೆ ನಿಮ್ಮ ಅಮ್ಮನ ಜೊತೆಗೆ ಸೇರಬೇಡ, ಈ ಮನೆಗೆ ಬರಬೇಡ ನೀನು, ಅಲ್ಲೇ ಇರು. ಹಾಂ, ಮತ್ತೆ ನೀನೆಲ್ಲಿ ಹೋಗ್ತಾ ಇದ್ಯಾ? ಇವತ್ತಿಂದ ನೀವು ಮಗಳನ್ನ ಮಾತಾಡ್ಸಂಗಿಲ್ಲ, ಅವ್ರ ಮಂತಕ್ಕೆ ಹೋಗಂಗಿಲ್ಲ. ಹಾಂ, ಸರೋಜಕ್ಕನಿಗೆ ಮಾತ್ರ ಅಲ್ಲ ಹೇಳಿದ್ದು, ನಿಮಗೂ ಕೂಡ ಅಲ್ವಾ ಮಾವ? ಹೌದು ಕಣೆ. ಏ ಪುಟ್ಟಿ, ಹೋಗಂಗಿಲ್ಲ ನೀನು ಅವಳ ಮಂತಕ್ಕಾಗಲಿ, ಅವಳ ಜೊತೆ ಸೇರೋದಾಗಲಿ, ಅವಳ ಜೊತೆ ಮಾತಾಡೋದಾಗ್ಲಿ ಮಾಡಬೇಡ. ಹಾಂ ಮಾವ, ಕಾಪಿ ಕಾಸ್ಕೊಬತ್ತೀನಿ ರೀ. ಇಲ್ಲ ಕಮಲಿ, ಬೊಚ್ಚಿ ಹಚ್ಚದಚ್ಚಿ ಕಾಪಿ ಕಾಸ್ಕೊಬರಕ್ಕೆ ಹೋಗ್ತಾರೆ. ಕಾಪಿನ ಇರಲಿ ಇರಲಿ.